ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಪ್ರಮುಖವಾದ ಅಪ್ಡೇಟ್ ಎಂದರೆ LKG ಮತ್ತು 1ನೇ ತರಗತಿ ಪ್ರವೇಶಕ್ಕಾಗಿ ಶೀಘ್ರದಲ್ಲೇ RTE ಅರ್ಜಿ ಆರಂಭವಾಗುತ್ತಿದೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಸ್ಪಂದನ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಕರ್ನಾಟಕ RTE ಪ್ರವೇಶ 2026-27 ಪ್ರಕ್ರಿಯೆಯನ್ನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಅಂದರೆ RTE ಕಾಯ್ದೆಯಡಿಯಲ್ಲಿ ಪ್ರಾರಂಭಿಸಿದೆ. ಈ ಯೋಜನೆಯ ಮೂಲಕ ಖಾಸಗಿ ಅನುದಾನರಹಿತ ಶಾಲೆಗಳಲ್ಲಿ 25% ಸೀಟುಗಳನ್ನು ರಾಜ್ಯದಾದ್ಯಂತ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಮತ್ತು ಅನನುಕೂಲಕರ ಗುಂಪುಗಳಿಗೆ ಸೇರಿದ ಮಕ್ಕಳಿಗೆ ಈ ಒಂದು ಕಾಯ್ದೆಯನ್ನು ಕಾಯ್ದಿರಿಸಲಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಅರ್ಜಿಗೆ ಅಂದರೆ ಅರ್ಜಿ ಸಲ್ಲಿಕೆ ಆರಂಭ, ಅರ್ಜಿ ಸಲ್ಲಿಸುವ ವಿಧಾನ, ಯಾರು ಅರ್ಜಿ ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಬೇಕಾದ ಮೂಲ ದಾಖಲೆಗಳು ಯಾವುವು, ಹಾಗೂ ಸೀಟು ಹಂಚಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ, ಹಾಗೆ LKG ಮತ್ತು 1ನೇ ತರಗತಿ ಪ್ರವೇಶಕ್ಕೆ ಮಕ್ಕಳ ವಯಸ್ಸಿನ ಮಿತಿ ಎಷ್ಟು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, RTE ಮೀನ್ಸ್ ಅಂತ ಹೇಳಿದರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆ ಎಂದು ನಾವು ಕರೆಯುತ್ತೇವೆ. ಈ ಒಂದು RTE ಹುದ್ದೆಗೆ ಅರ್ಜಿ ಯಾರೆಲ್ಲ ಸಲ್ಲಿಸಬಹುದು ಅಂತ ಹೇಳಿದರೆ, ದುರ್ಬಲ ವರ್ಗ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ SC ST ಪಂಗಡಗಳು, ಅಲೆಮಾರಿ ಜನಾಂಗ, ವಿಶೇಷ ಚೇತನ ಮಕ್ಕಳು ಅಂದರೆ ಅಂಗವಿಕಲ ಮಕ್ಕಳು ಹಾಗೂ ಬುದ್ಧಿಮಾಂದ್ಯ ಮಕ್ಕಳಾಗಿರ್ಬೋದು. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಂದರೆ ನಿಗದಿತ ಆದಾಯ ಮಿತಿಯೊಳಗಿನ ಕುಟುಂಬಗಳು ಈ ಯೋಜನೆಯ ಲಾಭವನ್ನು ಪಡೆಯಬಹುದು. ಮಗುವಿನ ವಯಸ್ಸು LKG ಅಥವಾ 1ನೇ ತರಗತಿಗೆ ಸೇರಲು ಸರ್ಕಾರದ ನಿಯಮಾವಳಿಯಂತೆ ನಿಗದಿಪಡಿಸಿದ ವಯೋಮಿತಿಯೊಳಗೆ ಇರಬೇಕು. SC ಆಗಿರ್ಬೋದು ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಅಲೆಮಾರಿ ಜನಾಂಗ, ವಿಶೇಷ ಚೇತನ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ವರ್ಗಗಳಿಗೆ ಸೇರಿದಂತಹ LKG ಮತ್ತು 1ನೇ ತರಗತಿಗೆ ನಿಗದಿಪಡಿಸಿದಂತಹ ವಯೋಮಿತಿಯೊಳಗಿರುವಂಥ ಮಕ್ಕಳನ್ನು ಈ ಒಂದು RTEಗೆ ಸೇರಿಸ್ಬೋದು. ಸ್ನೇಹಿತರೆ, RTEಗೆ ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರುವಂಥ ಮಕ್ಕಳು ಈ ಒಂದು ಪ್ರವೇಶಕ್ಕೆ ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂದರೆ LKG ಮತ್ತು 1ನೇ ತರಗತಿ ಪ್ರವೇಶವನ್ನು ಪಡೆಯಲು ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂತ ಹೇಳಿದರೆ 2026-27ನೇ ಸಾಲಿನ ಕರ್ನಾಟಕ RTE ಪ್ರವೇಶಕ್ಕೆ ಶಾಲಾ ಶಿಕ್ಷಣ ಇಲಾಖೆಯು ಈ ಕೆಳಗಿನ ವಯಸ್ಸಿನ ಮಿತಿಗಳನ್ನು ನಿಗದಿಪಡಿಸಿದೆ. LKG ಪ್ರವೇಶಕ್ಕೆ ಕನಿಷ್ಠ 4 ವರ್ಷಗಳು ಮತ್ತು ಗರಿಷ್ಠ 6 ವರ್ಷಗಳಾಗಿರಬೇಕು. ನೆಕ್ಸ್ಟು 1ನೇ ತರಗತಿ ಪ್ರವೇಶಕ್ಕೆ ಕನಿಷ್ಠ 6 ವರ್ಷಗಳು ಮತ್ತು ಗರಿಷ್ಠ 8 ವರ್ಷಗಳಾಗಿರಬೇಕು. ಹಾಗೆ ಅಧಿಕೃತ ಪ್ರವೇಶ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ದಿನಾಂಕದ ಪ್ರಕಾರ ಮಗುವಿನ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತದೆ. LKGಗೆ 4 ವರ್ಷಗಳು ಕಡ್ಡಾಯ ಮತ್ತು 1ನೇ ತರಗತಿಗೆ ಕನಿಷ್ಠ 6 ವರ್ಷಗಳು ತುಂಬಿರಬೇಕು. ಹಾಗೆ ಈ ಒಂದು RTE ಪ್ರವೇಶಕ್ಕೆ ಅರ್ಹ ವರ್ಗಗಳು ಯಾವ್ಯಾವುದು ಅಂದರೆ ಕ್ಯಾಸ್ಟ್ ಜಾತಿಗಳು ಯಾವ್ಯಾವುದು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಕೆಳಗಿನ ಗುಂಪುಗಳ ಮಕ್ಕಳು RTE 25% ಎಷ್ಟು ಅಂದರೆ 25% ಸೀಟು ಮೀಸಲಾತಿ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಹೊಂದಿರುವಂಥ ಮಕ್ಕಳು, ಹಾಗೆ ಪರಿಶಿಷ್ಟ ಜಾತಿಗಳು ಅಂದರೆ SC, ಹಾಗೆ ಪರಿಶಿಷ್ಟ ಪಂಗಡಗಳು ST ಪಂಗಡಗಳು, ಹಾಗೆ ಇತರೆ ಹಿಂದುಳಿದ ವರ್ಗಗಳು OBC ಕೆಟಗರಿಗೆ ಸೇರಿರುವಂತಹ ಗುಂಪುಗಳ ಮಕ್ಕಳು, ಹಾಗೆ ವಿಶೇಷ ಅಗತ್ಯವಿರುವ ಅಂದರೆ ವಿಶೇಷ ಚೇತನವುಳ್ಳಂಥ ಮಕ್ಕಳು, ಹಾಗೆ ಅನಾಥ ಮಕ್ಕಳು, ಬೀದಿಯಲ್ಲಿರುವಂಥ ಅನಾಥ ಮಕ್ಕಳು, ಹಾಗೆ ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳು ಈ ಒಂದು RTE ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸಲು ಬರುವಂತಹ ವರ್ಗಗಳಾಗಿರುತ್ತವೆ. ಸ್ನೇಹಿತರೆ, RTE ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಹ ಪೋಷಕರು ಅಂದರೆ ಮಕ್ಕಳಿಗೂ ಅರ್ಜಿ ಸಲ್ಲಿಸಲು ಬೇಕಾದಂಥ ಮೂಲ ದಾಖಲೆಗಳು ಯಾವ್ಯಾವುದು ಅಂತ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮುನ್ನ
ಪೋಷಕರು ಈ ಕೆಳಗಿನ ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಅಂದರೆ ನಿಮ್ಮ ಮಕ್ಕಳನ್ನು RTE ಪ್ರವೇಶಕ್ಕೆ ಅಂದರೆ LKGಯಿಂದ 1ನೇ ತರಗತಿಗೆ ಪ್ರವೇಶವನ್ನು ಕೋರಲು ಅದಕ್ಕಿಂತ ಮುಂಚೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವ ಮುನ್ನ ನೀವು ಕೆಲವು ದಾಖಲೆಗಳನ್ನು ನೀವು ಸಿದ್ಧಪಡಿಸಿಟ್ಟುಕೊಳ್ಬೇಕಾಗುತ್ತೆ. ಸೊ ಆ ದಾಖಲೆಗಳು ಯಾವ್ಯಾವುದು ಅಂತ ಹೇಳಿದರೆ, ಮಗುವಿನ ಜನನ ಪ್ರಮಾಣ ಪತ್ರ, ಓಕೆ. ನೆಕ್ಸ್ಟು ಮಗುವಿನ ಹಾಗೂ ಪೋಷಕರ ಆಧಾರ್ ಕಾರ್ಡ್ ಇರಬೇಕು. ಹಾಗೆ ತಹಶೀಲ್ದಾರ್ ಅವರಿಂದ ಪಡೆದ ಜಾತಿ ಮತ್ತು ನವೀಕರಿಸಿದ ಆದಾಯ ಪ್ರಮಾಣ ಪತ್ರ ಇರಬೇಕು. ಸರ್ಕಾರದ ನಿಯಮಾವಳಿಯಂತೆ ಆದಾಯ ಮಿತಿ ಇರುತ್ತದೆ. ಸೊ ಇಲ್ಲಿ ಬ್ಲಾಕ್ ಆಫೀಸರ್ ಅಂದರೆ BO, ನಿಮ್ಮ ತಾಲೂಕಿನ ತಹಶೀಲ್ದಾರ್ ಅವರಿಂದ ಪಡೆದಂಥ ಜಾತಿ ಮತ್ತು ನವೀಕರಿಸಿದಂಥ ಆದಾಯ ಪ್ರಮಾಣ ಪತ್ರಗಳನ್ನು ನೀವು ಪಡೆದಿಟ್ಕೊಂಡಿರಬೇಕು. ನೆಕ್ಸ್ಟು ನಿವಾಸ ದೃಢೀಕರಣ ಪತ್ರ ಇರಬೇಕು. ಹಾಗೆ ರೇಷನ್ ಕಾರ್ಡ್, ವೋಟರ್ ID ಇತ್ಯಾದಿಗಳು ಪ್ರಮುಖವಾದಂಥ ದಾಖಲೆಗಳನ್ನು ನಿಮ್ಮ ಬಳಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುನ್ನ ನೀವು ಗಮನಿಸಬೇಕಾದಂಥ ಒಂದು ಪ್ರಮುಖ ದಾಖಲೆಗಳಾಗಿರುತ್ತೆ, ಓಕೆ. ಈ ಎಲ್ಲ ದಾಖಲೆಗಳು ಇದ್ದರೆ ಮಾತ್ರ ನೀವು RTEಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತೆ, ಓಕೆ. ನೆಕ್ಸ್ಟ್ ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂತ ಇಲ್ಲಿದೆ. ಸೊ ಇಲ್ಲಿ ಪೋಷಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು. ಕೇವಲ ಇದು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದೆ. ಆಫ್ಲೈನ್ ಮೂಲಕ ನೀಡುವ ಅರ್ಜಿಗಳನ್ನು ಪುರಸ್ಕರಿಸಲಾಗುವುದಿಲ್ಲ. ನೀವು ನಿಮ್ಮ ಮಕ್ಕಳನ್ನು RTE ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಬೇಕಾಗಿರೋದು ಕೇವಲ ಆನ್ಲೈನ್ ಮೂಲಕ ಮಾತ್ರ. ಆಫ್ಲೈನ್ ಮೂಲಕ ಯಾವುದೇ ಅರ್ಜಿಗಳನ್ನು ಅವರು ಪುರಸ್ಕರಿಸುವುದಿಲ್ಲ. ನೆಕ್ಸ್ಟು ಮಧ್ಯವರ್ತಿಗಳ ಹಾವಳಿಗೆ ಬಲಿಯಾಗದೆ ನೇರವಾಗಿ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಅಥವಾ ಅಧಿಕೃತ ಸೈಬರ್ ಕೇಂದ್ರಗಳ ಮೂಲಕ ಸೂಕ್ತ ದಾಖಲೆಗಳನ್ನು ಒದಗಿಸಿ ಅರ್ಜಿಯನ್ನು ಸಲ್ಲಿಸ್ಬೋದು, ಓಕೆ. ಅರ್ಜಿಯ ಜೊತೆಗೆ ನಿಮ್ಮ ವಾರ್ಡ್ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳನ್ನು ಆದ್ಯತೆಯ ಮೇರೆಗೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ನೀಡಲಾಗುತ್ತದೆ. ಸೊ ನಿಮ್ಮ ಒಂದು ವಾರ್ಡ್ನಲ್ಲಿ ಬರುವಂತಹ ಗ್ರಾಮ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ನೀಡಲಾಗಿದೆ. ನಿಮಗೆ ಯಾವ ಒಂದು ಶಾಲೆ ಬೇಕು, ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಆಗಿರ್ಬೋದು, ಅವುಗಳನ್ನು ಆಯ್ಕೆ ಮಾಡಿಕೊಂಡು ನೀವು RTEಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ಗಮನಿಸಬೇಕಾದ ಪ್ರಮುಖ ಅಂಶಗಳು ಎಂದರೆ, ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯವಾದ ಬಳಿಕ ಅಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಸ್ವೀಕೃತವಾದ ಅರ್ಜಿಗಳನ್ನು ಪರಿಶೀಲಿಸಿ ಸರ್ಕಾರವು ಪಾರದರ್ಶಕವಾಗಿ ಆನ್ಲೈನ್ ಲಾಟರಿ ಪ್ರಕ್ರಿಯೆ ಮೂಲಕ ಸೀಟು ಹಂಚಿಕೆ ಮಾಡುತ್ತದೆ. ನೀವು RTEಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರ ಯಾವುದೇ ಒಂದು ಲೋಪದೋಷಗಳಿಲ್ಲದೆ ಮೋಸ ಮಾಡದೆ ಅರ್ಜಿಗಳನ್ನು ಪರಿಶೀಲಿಸಿಬಿಟ್ಟು ಅವುಗಳನ್ನು ಪಾರದರ್ಶಕವಾಗಿ ಅಂದರೆ ಸತ್ಯತೆಯಿಂದ ಲಾಟರಿ ಪ್ರಕ್ರಿಯೆ ಮೂಲಕ ಈ ಒಂದು ಸೀಟು ಹಂಚಿಕೆಯನ್ನು ಮಾಡಲಾಗುತ್ತೆ. ನೆಕ್ಸ್ಟು ಆಯ್ಕೆಯಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಒಂದು ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ. ಹಾಗೂ ಪೋಷಕರು ನಮೂದಿಸಿದ ಮೊಬೈಲ್ ಸಂಖ್ಯೆಗೆ, ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡಿರ್ತೀರಲ್ವ, ಸೊ ಆ ಒಂದು ಮೊಬೈಲ್ ಸಂಖ್ಯೆಗೆ SMS ಅಂದರೆ ಮೆಸೇಜನ್ನು ಕಳಿಸಲಾಗುತ್ತೆ. ಸೊ ಮೂಲಕವು ಮಾಹಿತಿ ರವಾನೆಯಾಗುತ್ತದೆ, ಓಕೆ. ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ನಿಮ್ಮ ಒಂದು RTE ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆದಿದ್ದೀರಾ ಅಥವಾ ಪಡೆದಿಲ್ಲ ಎನ್ನುವ ಒಂದು ಮೆಸೇಜನ್ನು ಕಳಿಸಲಾಗುತ್ತೆ. ನೆಕ್ಸ್ಟು ಗುಣಮಟ್ಟದ ಶಿಕ್ಷಣ ಪ್ರತಿಯೊಂದು ಮಗುವಿನ ಹಕ್ಕು. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಸುವರ್ಣ ಅವಕಾಶವನ್ನು ಒಂದು ಕೈ ಚೆಲ್ಲದೆ ಏಪ್ರಿಲ್ 9ರಿಂದ ಪ್ರಾರಂಭವಾಗುವ ಆನ್ಲೈನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅಗತ್ಯ ದಾಖಲೆಗಳೊಂದಿಗೆ ಮೇ 7ರ ಒಳಗೆ ಸಲ್ಲಿಸುವಂತೆ ಅಂದರೆ ಅರ್ಜಿ ಸಲ್ಲಿಸುವಂತೆ ಶಿಕ್ಷಣ ಇಲಾಖೆ ಕೋರಿದೆ. ಒಟ್ಟು ಏಪ್ರಿಲ್ 9ಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. ಮೇ 7ಕ್ಕೆ ಅರ್ಜಿ ಸಲ್ಲಿಕೆ ಮುಕ್ತಾಯಗೊಳ್ಳುತ್ತದೆ. ಸೊ ಹಾಗಾಗಿ ಪೋಷಕರಿಗೆ ಕೇಳಿಕೊಳ್ಳುವಂಥ ಒಂದು ವಿನಂತಿ ಅಂತಂದರೆ, ನಿಮ್ಮ ಮಕ್ಕಳನ್ನು ಒಂದು ಪ್ರತಿಷ್ಠಿತ ಖಾಸಗಿ ಆಗಿರ್ಬೋದು ಸರ್ಕಾರಿ ಶಾಲೆಗೆ ಕಳುಹಿಸಲು ಇಚ್ಛಿಸಿದ್ದಲ್ಲಿ ನೀವು ಏಪ್ರಿಲ್ 9ರಿಂದ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. ಮೇ 7ಕ್ಕೆ ಈ ಒಂದು ಅರ್ಜಿ ಸಲ್ಲಿಕೆ ಮುಕ್ತಾಯವಾಗುತ್ತೆ. ನಿಮ್ಮ ಮಕ್ಕಳನ್ನು ಈ ಒಂದು ಶಾಲೆಗೆ ಸೇರಿಸಲು ನೀವು
ಏಪ್ರಿಲ್ 9ನೇ ತಾರೀಕು ಈ ಒಂದು RTE ಪ್ರವೇಶಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಪ್ರತಿಯೊಬ್ಬರು ಸಲ್ಲಿಸಿ. ಓಕೆ ಸ್ನೇಹಿತರೆ, RTE ಪ್ರವೇಶಕ್ಕೆ ಅಧಿಕೃತವಾದಂಥ ಒಂದು ಪೋರ್ಟಲ್ ಮತ್ತು ಅರ್ಜಿಯ ವಿವರಗಳು ಅಂದರೆ ಅಧಿಕೃತವಾದ ವೆಬ್ಸೈಟ್ ಯಾವುದು ಅಂತ ಹೇಳಿದರೆ RTE ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೌರ್ನಮೆಂಟ್ ಇನ್ ಅಂತ ಹೇಳಿ ವೆಬ್ಸೈಟನ್ನು ನೀವು ಓಪನ್ ಮಾಡಿದರೆ ಅಲ್ಲಿ ಪ್ರಮುಖವಾದ ವಿವರಗಳು ಬರುತ್ತವೆ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ನೋಂದಣಿ ಮೂಲಕ. ಓಕೆ ಅಧಿಕೃತವಾದ ಸೈಬರ್ಗೆ ಹೋಗಿ ಅಲ್ಲಿ ನೀವು ಆನ್ಲೈನ್ ಮೂಲಕ ಈ ಒಂದು RTE ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಅಂದರೆ ಏಪ್ರಿಲ್ 9. ಓಕೆ ಈ ತಿಂಗಳ ಏಪ್ರಿಲ್ 9ನೇ ತಾರೀಕಿನಂದು ಈ ಒಂದು RTE ಪ್ರವೇಶಕ್ಕೆ ಅರ್ಜಿ ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 7. ಓಕೆ ಮುಂದಿನ ತಿಂಗಳು ಮೇ 7 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ. ನೆಕ್ಸ್ಟು ಅರ್ಜಿಯ ಒಂದು ಸ್ಥಿತಿ ಪರಿಶೀಲನೆ ಹೇಗಿರುತ್ತೆ ಅಂದರೆ ಅಧಿಕೃತ ಪೋರ್ಟಲ್ ಲಾಗಿನ್ ಮೂಲಕ ಪರಿಶೀಲನೆ ನಡೆಯುತ್ತೆ. ನೆಕ್ಸ್ಟು ಸೀಟು ಹಂಚಿಕೆ ಪ್ರಕ್ರಿಯೆ ಹೇಗೆ ಅಂದರೆ ಗಣಕೀಕೃತ ಲಾಟರಿ ವ್ಯವಸ್ಥೆಯ ಮೂಲಕ ಒಂದು ಪಾರದರ್ಶಕವಾಗಿ ಈ ಒಂದು ಸೀಟು ಹಂಚಿಕೆಯನ್ನು ಮಾಡಲಾಗುತ್ತೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅರ್ಜಿ ಸಲ್ಲಿಕೆ ಪ್ರಾರಂಭ RTEಯ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಏಪ್ರಿಲ್ 9 ಇದೇ ತಿಂಗಳ 9ನೇ ತಾರೀಕಿನಂದು. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಂದಿನ ತಿಂಗಳು ಮೇ 7 ಕೊನೆಯ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಪ್ರಮುಖವಾದ ವಿಷಯವನ್ನು ನಿಮ್ಮೆಲ್ಲರಿಗೂ ತಿಳಿಸಬೇಕಾಗಿತ್ತು. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.